ಬಿಜೆಪಿಯಿಂದ ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರೆಲ್ಲ ಕರೆ ಮಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರುಗಳಿಗೆ ಕರೆ ಮಾಡಿದ್ದಾರೆ. ಇಂಡಿಪೆಂಡೆನ್ಸ್ಗಳಿಗೆ ಓಕೆ, ನಮ್ಮ ನಾಯಕರಿಗೆ 42 ಜನರಿಗೆ ಕರೆ ಮಾಡಿದ್ದಾರೆ. ಅದು ಏನು ಅನ್ನೋದನ್ನ ಖಂಡಿತವಾಗ್ಲೂ ಅದು ಮೊದಲು ಗೊತ್ತಾಗುತ್ತೆ. ಬಟ್ ಸ್ಮಿತಾ, ಇಲ್ಲಿ ಭಾಳ ಡೇಂಜರ್ ಇರೋದೇನು ಗೊತ್ತಾ? ಈಗ ನಾವೇನು ಅಂದ್ಕೊಂಡಿರ್ತೀವಿ, ಎಲ್ಲ ಕಾಂಗ್ರೆಸ್ನವ್ರು ಬಂದಿದ್ದಾರೆ, ಎಲ್ಲ ಬಿಜೆಪಿಯವರು ಬಂದಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಹಂಗಾಗಲ್ಲ. ಸಮ್ಟೈಮ್ಸ್ ನೀವು ವೋಟ್ ಹಾಕುವಾಗ ಡಾಟ್ ಇಟ್ಬಿಟ್ರೆ ಮುಗ್ದೋಯ್ತು. ತೋರ್ಸೋ ವಿಚಾರದಲ್ಲಿ ಕೂಡ ಉಲ್ಟಾ ಸೀದಾ ತೋರ್ಸಿದ್ರು ಮುಗ್ದೋಯ್ತು. ಟೆನ್ಷನ್ ಯಾಕೆ ಕಾಂಗ್ರೆಸ್ನವ್ರಿಗೆ? ನೆನ್ನೆ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ರು, ಮಾಕ್ ಡ್ರಿಲ್ ಮಾಡಿಸ್ತೀವಿ, ಅಣಕು ಮತದಾನ. ಅಲ್ಲಿ 15 ಜನ ಎಡವಟ್ಟು ಮಾಡಿದಾರಂತೆ. ಇರೋ ಕಾಂಗ್ರೆಸ್ನ ಶಾಸಕರ ಪೈಕಿ 15 ಜನ ವೋಟ್ ಹಾಕೋ ಆ ಮಾಕ್ ಡ್ರಿಲ್ ಸಂದರ್ಭದಲ್ಲಿ ತಪ್ಪಾಗಿ ವೋಟ್ ಮಾಡಿದ್ದಾರೆ. ಮುಗ್ದೋಯ್ತು 15 ಜನ ಅಂದ್ರೆ. ಇದುವೇ ಒಂದು ವೇಳೆ ಒರಿಜಿನಲ್ ವೋಟಿಂಗ್ ಅಲ್ಲಿ ಆಗಿದ್ದಿದ್ರೆ ಕುಪೇಂದ್ರ ರೆಡ್ಡಿ ಗೆಲ್ಲೋ ಚಾನ್ಸ್ 2ನೇ ಪ್ರಾಶಸ್ತ್ಯದ ಮತದಾನಗಳಲ್ಲಿ ಆಗಿರುವಂತ ಚಾನ್ಸ್ ಇದೆ. 15 ಜನರು ತಪ್ಪಾಗಿ ನೆನ್ನೆ ಒಂದು ಪ್ರಾಕ್ಟೀಸ್ ಮಾಡಿದ್ರು. ಇದು ಗೊತ್ತಿಲ್ಲದೆ ತಪ್ಪು ಮಾಡಿರೋದು, ಗೊತ್ತಿದ್ದು ತಪ್ಪು ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಬೇಕು ಅಂತ ಇನ್ವ್ಯಾಲಿಡ್ ಆಗ್ಲಿ ವೋಟ್ ಅಂತ ಹೇಳಿ ಮಧ್ಯದಲ್ಲಿ ಅಭ್ಯರ್ಥಿ ಕೂಡ ಕೂತಿದ್ದಾರೆ. ನೋಡಿ ದೃಶ್ಯ ಗಮನಿಸ್ತಾ ಇದೀವಿ. ಮೊದಲ ಬಸ್ ಓಡ್ತಾ ಇರುವಂತದ್ದು, ಮೊದಲ ಬಸ್ ಓಡ್ತಾ ಇದೆ. ಮೊದಲ ಬಸ್ ನಲ್ಲಿ ಸೆಂಟ್ರಲ್ ಅಭ್ಯರ್ಥಿ ಕೂಡ ಕೂತಿದ್ದಾರೆ. ನೋಡಿ ಹ್ಯಾರಿಸ್ ಅವರವರ ಜೊತೆಯಲ್ಲಿ ಇರುವಂತದ್ದು. ಈ ಬಸ್ ನಲ್ಲಿ ಈಶ್ವರ್ ಖಂಡ್ರೆ ಅವರಿದ್ದಾರೆ ಸಚಿವರು, ಕೆ.ಎನ್. ರಾಜಣ್ಣ ಅವರಿದ್ದಾರೆ ಸಚಿವರು, ಅವರೆಲ್ಲರೂ ಕೂಡ ಇರುವಂತದ್ದು. ಜೊತೆಗೆ ನೋಡಿ ಈ ಬಸ್ ನಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ನಾವಿಲ್ಲಿ ನೋಡಿಸ್ಬೋದು ನಿಮ್ಗೆ. ಪ್ರಮುಖವಾಗಿ ಮಧ್ಯಭಾಗದಲ್ಲಿ ನೋಡಿ, ಈ ಬಸ್ ನಲ್ಲಿ ಈಗ ಮಧ್ಯಭಾಗದಲ್ಲಿ ಅಭ್ಯರ್ಥಿ ಕೂತಿದ್ದಾರೆ. ಮತ್ತೊಂದು ಕಡೆ ಹ್ಯಾರಿಸ್ ಅವರು ಕೂಡ ಕೂತಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮೊದಲ ಬಸ್ ಹೊರಡ್ತಾ ಇರುವಂತ ದೃಶ್ಯಾವಳಿ ಈಗ ನಾವೇನು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅವರಿಗೆ ಇಲ್ಲಿಂದ ಕಳಿಸ್ಕೊಡ್ಲಾಗ್ತಾ ಇದೆ. ಒಂದು ಬಸ್ ಹೊರಡ್ತಾ ಇದೆ. ಒಂದು ಬಸ್ ನಲ್ಲಿ ನೋಡಿ, ಇಲ್ಲಿ ಶಾಸಕರು ಕೂತಿದ್ದಾರೆ. ಪ್ರಮುಖವಾಗಿ ಎಲ್ಲರೂ ಕೂಡ ಶಾಸಕರು ತೆರಳ್ತಾ ಇರುವಂತ ದೃಶ್ಯಾವಳಿನ ಗಮನಿಸ್ತಾ ಇದ್ದೀವಿ. ಅಭ್ಯರ್ಥಿ ಕೂಡ ಇದ್ದಾರೆ. ಈಗ ಶಾಸಕರು ಆಗಿರುವಂತಹ MLA ಪ್ರದೀಪ್ ಈಶ್ವರ್ ಅವರು, ಪುಟ್ಟರಂಗ ಶೆಟ್ಟಿ ಅವರು ಎಲ್ಲರೂ ಕೂಡ ತೆರಳುತ್ತಿದ್ದಾರೆ. ಒಂದು ಬಸ್ ಹೊರಟಿರುವಂಥದ್ದು. ಒಂದು ಬಸ್ ಈಗ ನಾನು ವಿಜಯ್ ಹೇಳ್ತೀನಿ, ಸುರ್ಜೇವಾಲಾ ಅವರು ನಿಂತಿದ್ದಾರೆ. ಸುರ್ಜೇವಾಲಾ ಅವರು 2ನೇ ಬಸ್ ಅನ್ನ ಬರ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ನಿಂತಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ನಿಂತಿರುವಂತದ್ದು. ಸುರ್ಜೇವಾಲಾ ಅವರ ಜೊತೆಯಲ್ಲಿ ಈಗ ಬಸ್ ಹತ್ತಾ ಇದ್ದಾರೆ. ಸುರ್ಜೇವಾಲಾ ಅವರು 2ನೇ ನಂಬರ್ನ ಬಸ್ ಹತ್ತಾ ಇರುವಂತಹ ದೃಶ್ಯಾವಳಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು 2ನೇ ನಂಬರ್ ಬಸ್ ನಲ್ಲಿ ತೆರಳುತ್ತಿದ್ದಾರೆ. ನೋಡಿ ಗಮನಿಸ್ತಾ ಇದೀವಿ. ಇಲ್ಲಿ ಒಂದು ಬಸ್ ನಲ್ಲಿ ಕೆಲವರು ಹೊರಟಿದ್ದಾರೆ. ಎಷ್ಟು ಜನ ಹೋಗಿದ್ದಾರೆ ಅನ್ನೋದು ಇನ್ನಷ್ಟು ನಮಗೆ ಮಾಹಿತಿ ಸಿಗಬೇಕು. 2ನೇ ಬಸ್ ಸಿದ್ಧಗೊಳ್ತಾ ಇದೆ. ಈಗ ಒಂದು ಬಸ್ ತೆರಳಿ ಆಗಿದೆ, ಒಂದು ಬಸ್ ಹೊರಟಾಗಿದೆ, ಮತ್ತೊಂದು ಬಸ್ ರೆಡಿ ಆಗ್ತಾ ಇರುವಂಥದ್ದು. ಮೊದಲ ಬಸ್ನಲ್ಲಿ ಎಷ್ಟು ಜನ ಶಾಸಕರು ಹೊರಟಿದ್ದಾರೆ? ಇಲ್ಲಿ ಸಲೀಂ ಅವರು ಕೂಡ ಇದ್ದಾರೆ. ಅಲ್ಲಿ ಸಲೀಂ ಅಹಮದ್ ಅವರು ಯಾರೆಲ್ಲ 2ನೇ ಬಸ್ಗೆ ಹೊರಡಬೇಕು ಅವರಿಗೆ ಸಂಪರ್ಕ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರಾ? ಕುತೂಹಲ ಅಂತೂ ಇದ್ದೇ ಇದೆ. ನೋಡಿ, ಮೊದಲ ಬಸ್ನಲ್ಲಿ ನಾವು ಕಂಡಂತೆ 2 ಸಚಿವರಿದ್ರು. ಸಚಿವ ಈಶ್ವರ್ ಖಂಡ್ರೆ ಅವರಿದ್ರು, ಕೆ.ಎನ್. ರಾಜಣ್ಣ ಅವರಿದ್ರು, ಸೇರಿದಂತೆ ಬಹುತೇಕ ಶಾಸಕರಿದ್ರು. ಆದರೆ ಎಷ್ಟು ಜನ ಹೇಳಿದ್ದಾರೆ? 4 ಬಸ್ ಬುಕ್ ಆಗಿರುವಂಥದ್ದು. 4 ಬಸ್ ಆಲ್ರೆಡಿ ಬಂದು ಇಲ್ಲಿ ನಿಂತಿದೆ. ಒಂದು ಬಸ್ ಹೊರಟಾಗಿದೆ. 2ನೇ ಬಸ್ ಈಗ ಹೊರಡೋದಕ್ಕೆ ಸಿದ್ಧಗೊಂಡಿದೆ. 2ನೇ ಬಸ್ನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಇದ್ದಾರೆ. ಓವರ್ ಟು ಸ್ಟುಡಿಯೋ. ಎಸ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಅವರು ಹೇಳ್ತಾ ಇದ್ರು. ಆಮೇಲೆ ಸ್ಮಿತಾ, ನೀವು ಹೇಳ್ತಾ ಇದ್ರಿ ಒಂದು ಕ್ಯಾಂಡಿಡೇಟು, ಆಮೇಲೆ G.C. ಚಂದ್ರಶೇಖರ್ ಅವರ ಜೊತೆ ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತ ಹಾಕುವಂತ ಬಹುಶಃ ಬಸ್ಸಲ್ಲಿ ಒಂದು 35 ಜನ ಇರ್ಬೋದು. ಒಟ್ಟು ಇನ್ನು 10